ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟ ಒಳಗಡೆ ಏನೇನೇ ಗೊತ್ತಿಲ್ಲ ಅಜೆಂಡಾ. ಅದು ನಮ್ಮ ಕಡೆ ಇಲ್ಲ, ಆ ಲೆಕ್ಕ ನಮ್ಮ ಕಡೆಲ್ಲ. ಏನು ನೀವೇ ಹೇಳ್ಬೇಕೇನು ನಮಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ದೀವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗಲೇಬೇಕಲ್ಲ. ನಾವು ಭಾಳ ಎಲ್ಲರದ್ದು ಡಿಪೆಂಡ್ ಅದೇ ಇದೆ. ಇತ್ಯರ್ಥ ಆಗ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನು ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವೆಲ್ಲರೂ. ಇಲ್ಲ, ನಾವು ಹೋಗ್ತಾ ಇಲ್ಲ. ಹೊಂದಿದ್ದಾರೆ ಕೆಲವರು. ಇತ್ಯರ್ಥ ಆಗೋದು ನಿರೀಕ್ಷೆ ಅಷ್ಟೇ ರೀ. ಇತ್ಯರ್ಥ ಆಗಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ನಿಲ್ಲಬೇಕನ್ನೋದು ಎಲ್ಲರದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಆಸೆ ಆಗಿದ್ರೆ. ಸೊ ನೋಡೋಣ ನಾಳೆ ಇನ್ನೇನ ಇಲ್ಲ, ಅದು ಗೊತ್ತಿಲ್ಲ. ಅದು ಏನಾಗ್ತೈತೆ ಡಿಸಿಷನ್ ಗೊತ್ತಿಲ್ಲ. ಆದರೆ ಡಿಸಿಷನ್ಗೆ ಕರೆಯೋದು ಮಾತ್ರ ನಿಜ ರೀ. ಈ ಮುಹೂರ್ತದಲ್ಲಿ ನಿಮಗೆ ಬೇರೆ ಇನ್ಯಾವುದಾದ್ರೂ ಒಳ್ಳೆ ಸ್ಥಾನಮಾನದ್ದು ಇದೆಯಾ ಸರ್? ಅದು ಗೊತ್ತಿಲ್ಲ. ಅಥವಾ ಅವಕಾಶ ಅದೇನು ಗೊತ್ತಿಲ್ಲ. ನಾಳೆ ಓಪನ್ ಆದ್ಮ್ಯಾಗಿರಲ್ಲ ಹೆಂಗು ಏನೋ ಒಳಗಡೆ ಫಸ್ಟ್ ಚಾಪ್ಟರ್ ಏನಿದೆ, ಸೆಕೆಂಡ್ ಚಾಪ್ಟರ್ ಏನಿದೆ, ಥರ್ಡ್ ಏನಿದೆ ಓಪನ್ ಆದ್ಮೇಲೆ ಗೊತ್ತಾಗಲ್ಲ. ಒಂದೊಂದು ಆದ್ಮ್ಯಾಗ ಸಾಕಷ್ಟು ಅನುಭವ ಇರೋದು. ಒಂದು ವೇಳೆ ಏನಾದರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ರೆ ಸಂದರ್ಭದಲ್ಲಿ ರೆಡಿ ಇದೆ ಅಲ್ಲ, ಪಕ್ಷ ಕೇಳಬೇಕಲ್ಲ. ಕೇಳಿಲ್ಲ, ಇನ್ನು ಕೇಳದೆ ಹೆಂಗೆ ಕೇಳ ನೀವು ಅಡ್ವಾನ್ಸ್ ಆಗಿ ನಾವೇ ಆಗ ಪಕ್ಷ ಚರ್ಚೆ ಮಾಡಬೇಕು, ಪ್ರಾರಂಭ ಆಗಬೇಕು ಅನ್ನಂತರ ವಿಚಾರ. ಇನ್ನೂ ಏನು ಮಾಡಿರಲ್ಲ. ಅಲ್ಲ, ನೀವು ಯಾವುದೇ ಜವಾಬ್ದಾರಿ ಕೊಟ್ಟರು ರೆಡಿ ಇದ್ದೀರಾ ಅಂತ? ನಮ್ಮ ಸಾಮರ್ಥ್ಯನ 2-3 ಎಲೆಕ್ಷನ್ ಅಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ನಮಗೆ ಹೇಳಲ್ಲ, ಅದನ್ನ ಅವರೇ ಅಸೆಸ್ ಮಾಡಬೇಕಷ್ಟೇ. ನಾಳೆ ಗೊಂದಲ ಎಂಡ್ ಆಗಂತ ನಾವೆಲ್ಲ ನಿರೀಕ್ಷೆಯಲ್ಲಿ ಇದ್ದೀವಿ. ರಾಜ್ಯಸಭೆ ಎಲೆಕ್ಷನ್ ಅನೌನ್ಸ್ ಆಗಿದೆ, ಮುಂದೆ ಇಟ್ಕೊಂಡು ತೀರ್ಮಾನ ಮಾಡ್ತಾರೆ ಅಂತ. ಇಲ್ಲ, ಅದಕ್ಕದಕ್ಕೆ ಏನು ಸಂಬಂಧ ಇಲ್ಲ. ಅದು ಬೇರೆನೇ ವಿಚಾರ, ಇದು ಬೇರೆ ವಿಚಾರ. ಸೊ ಅದನ್ನ ಬೇರೆಯಾಗಿ ನೋಡಬೇಕು, ಇದನ್ನು ಬೇರೆಯಾಗಿ ನೋಡಬೇಕು. ನಾಯಕತ್ವ ವಿಚಾರವಾಗಿ ಏನಾದರೂ ಹೈಕಮಾಂಡ್ ನಾಯಕರು ಸಂದೇಶ ಕೊಡ್ತಾರೋ, ಇಲ್ಲವೇ ರಾಜ್ಯಸಭೆ ವಿಧಾನ ಪರಿಷತ್ತು ಇದು ಸಂಪುಟ ಪುನರ್ರಚನೆ ಮಾತ್ರ ಚಿಂತೆ? ಇಲ್ಲ, ಅದು ನಮ್ದು ಮುಖ್ಯವಾಗಿರುವಂಥದ್ದು. ಇದು ಗೊಂದಲ ಬಗ್ಗೆ ಕರೆದರಂತ ನಮ್ಮ ನಿರೀಕ್ಷೆ. ಇದರಲ್ಲಿ ಅದು ಸಾಂದರ್ಭಿಕವಾಗಿ ಚರ್ಚೆ ಆಗ್ಬೋದು MP ರಾಜ್ಯಸಭಾ. ಅದರ ಮುಖ್ಯವಾಗಿ ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡ್ಲಿಕ್ಕೆ ಕರೆದರಂತ ನಮ್ಮ ಅನಿಸಿಕೆ. ಹಾಗಾಗಿ ಯಾರನ್ನು ಕರೆದು ಯಾರ ಚರ್ಚಿಸಿ ಸಮಸ್ಯೆ ಇತ್ಯರ್ಥ ಬಗೆಹರಿಸ್ತಾರೆ? ರಾಜ್ಯಸಭೆ ಆದರೂ DCM ಅವರು KPC ಅಧ್ಯಕ್ಷರ DCM ಅವರು, ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರು DCM ಅವರು. ಇಲ್ಲ, ಅವ್ರನ್ನ ಕರೆದಿಲ್ಲ. ನಾವು ಕೇಳಿದ ಪ್ರಕಾರ ಅವ್ರನ್ನೂ ಏನೋ ಅವಾರ್ಡ್ ಮಾಡಿದಾರೆ ಅಂತ ಕೇಳಿದೀವಿ. ನನಗೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಇಲ್ಲಾರೆ? CM ಮಾತ್ರ ಉತ್ತರ ಗೊತ್ತು, ಇವ್ರದ್ದು ಐಡಿಯಾ ಇಲ್ಲ. ಏನ್ ಸಾಧ್ಯತೆ ಇದೆ ಪರಿಸ್ಥಿತಿ ಗಮನಿಸಿದ್ರೆ ನಾಳೆ ಬದಲಾವಣೆಯ ಬಗ್ಗೆನೇ ಒಂದು ಅಂತಿಮ ತೀರ್ಮಾನ ಆಗುತ್ತೆ ಅಂತ ಅನ್ಸುತ್ತೆ. ಅದೆಲ್ಲ ಮತ್ತೆ ಈಗೇನು ಸಮಸ್ಯೆ ನಡೀತಾ ಇದೆ 6 ತಿಂಗಳಿಂದ ಅದರ ಇತ್ಯರ್ಥ ಮಾಡಿದ್ರೆ ಪ್ರಮುಖ ಅಜೆಂಡಾ. ಅದು ನಮಗೆ ಗೊತ್ತಿಲ್ಲ. ಅದು ಯಾವ ಓಪನ್ ಆಗಬೇಕಲ್ಲ. ಅದು ಈಗ EVM ಓಪನ್ ಆಗಬೇಕಲ್ಲ. ಅದು ಕಿಕ್ಕಿ ಹಾಕಿ ಓಪನ್ ಆದಾಗ ಗೊತ್ತಾಗೋದು ಯಾರಿಗೆ ಎಷ್ಟು ಬಿದ್ದು ಏನಾಗ್ತದೆ ಲೆಕ್ಕ. ಅದು ಇನ್ನೂ ಓಪನ್ ಆಗಿಲ್ಲ. ಅದು ಸಬ್ಜೆಕ್ಟ್ ಯಾವ್ದು ಏನಂತ ಹೆಂಗೆ ಗೊತ್ತಾಗೋದು ನಮಗೆ? ಗೊತ್ತಿಲ್ಲ. ಅದ್ರ ಬಗ್ಗೆ ಯಾಕೆ ಕರೆದಿಲ್ಲ, ಕರೆದಿರ್ಬೋದು, ಇನ್ನು ಸ್ಪಷ್ಟವಾಗಿಲ್ಲ. ಅಲ್ಲ, ಗೊತ್ತಿಲ್ಲ. ಏನೇನು ಈಗ ನಾವಿಲ್ಲಿ ಕುಂತು ಬೆಂಗಳೂರಲ್ಲಿ ಏನು ಹೇಳಲಿಕ್ಕಾಗಲ್ಲ. ಅವ್ರು ಏನು ಚರ್ಚೆ ಮಾಡಿದ್ದಾರೆ ಮುಖಂಡರು, ನಾಳೆ ಯಾರ್ಯಾರು ಸಭೆಯಲ್ಲಿ ಯಾರ್ಯಾರು ಇರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕೂಡ ಇಷ್ಟು ವರ್ಷಗಳ ರಾಜಕೀಯ ಗೊತ್ತಿರಬೇಕು, ಮತ್ತೆ ಡೆಲ್ಲಿ ಹೈಕಮಾಂಡ್ ನಾಯಕರು ಎಲ್ಲವೂ ಗೊತ್ತಿದೆ, ಪ್ರಸ್ತುತ ಪರಿಸ್ಥಿತಿ ಎಲ್ಲ ಗೊತ್ತಿದೆ. ಒಂದು ಹಿಂಟ್ ಏನಾದರೂ ನಿಮ್ಗೆ ಬಂದಿರುತ್ತೆ, ನೀವು ಕೂಡ ಅಭಿಪ್ರಾಯಗಳನ್ನು ಕೂಡ ಕೊಟ್ಟು ಬಂದಿರ್ತೀರಿ. ಇಲ್ಲ, ಅದು ಅವಾಗ ಕೊಟ್ಟಿರಬಹುದು. ಆದ್ರೆ ಈಗ ಅಂತಿಮವಾಗಿ ಅವ್ರ ತೀರ್ಮಾನ ತಗೊಳ್ಳಿಕ್ಕೆ ಇತ್ಯರ್ಥಿ ಗೊಂದಲ. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.